ಚಿಕ್ಕ ಪುಟ್ಟ ಸಮುದಾಯವನ್ನ ಕೂಡ ಒಗ್ಗೂಡಿಸಿ ಒಂದು ಏಕೀಕೃತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಈ ಮಂದಿರ ಬಹಳ ದೊಡ್ಡ ಪಾತ್ರ. ಈಗ ನಮ್ಮ ಈ ವೇದಿಕೆಯಲ್ಲಿ ಇರುವವರೇ ಚಿಕ್ಕ ಪುಟ್ಟ ಸಮುದಾಯದವರು ಎಲ್ಲರೂ ಬಂದಿರೋದು ಒಬ್ಬ ರಾಮ, ಹಿಂದೂ ಅಸ್ಮಿತೆಯ ಪ್ರತಿಬಿಂಬ ಅಂತ ಹೇಳಿ. ಈ ಕಾರ್ಯ ಯಾವ ರೀತಿಯಾಗಿ ಆಗ್ತಿದೆ, ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಕಾರ್ಯ? ಒಂದು, ರಾಮ ಈ ದೇಶದ ಆತ್ಮ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಮನನ್ನು ಬಿಟ್ಟು ನಾವು ಯಾರೂ ಇಲ್ಲ. ನಾವು ರಾಮನನ್ನು ಎದ್ದಾಗ ನೆನಪಿಸ್ಕೊಳ್ತೀವಿ, ನಾವು ಊಟ ಮಾಡುವಾಗ ನೆನಪಿಸ್ಕೊಳ್ತೀವಿ, ಆಟ ಆಡುವಾಗ ನೆನಪಿಸ್ಕೊಳ್ತೀವಿ, ಮಲ್ಕೊಳ್ಳುವಾಗ ನೆನಪಿಸ್ಕೊಳ್ತೀವಿ. ರಾಮ ರಾಮ ರಾಮ, ರಾಮಮಯವೇ ಎಲ್ಲವೂ. ಹೀಗಾಗಿ ರಾಮನನ್ನು ನಮ್ಮಿಂದ ದೂರ ಮಾಡುವಂಥ ಪ್ರಯತ್ನವನ್ನು ತುಂಬ ವರ್ಷಗಳಿಂದ ಮಾಡುವಂಥ ಆ ಷಡ್ಯಂತ್ರಗಳು ನಡೀತಿವೆ. ಆದರೆ ಆ ಷಡ್ಯಂತ್ರಗಳಿಗೆ ವಿರುದ್ಧವಾಗಿ ಈಗೇನು ನಡೆದಿದೆಯಲ್ಲ, ಅದು ಮತ್ತೊಮ್ಮೆ ಪುನರ್ಜಾಗೃತಿಗೆ ಕಾರಣವಾಗಿದೆ. ನನಗೆ ಇವತ್ತಿನ ಕಾರ್ಯಕ್ರಮ ಭಾಳ ಇಷ್ಟವಾಯಿತು. ಯಾಕೆ ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಿನ್ನ ಭಿನ್ನ ಜಾತಿ ವರ್ಗಗಳಿಗಂತೂ ಗಮನ ಕೊಟ್ಟಿದ್ದಾರೆ, ರಾಜ್ಯಗಳನ್ನು ಸೇರಿಸ್ಕೊಂಡಿದ್ದಾರೆ. ಇವತ್ತಿಲ್ಲಿಗೆ ಬರಬೇಕಾದ್ರೆ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಜಲ ಬಂದಿದೆ, ಈ ದೇಶದ ಬೇರೆ ಬೇರೆ ಭಾಗಗಳಿಂದ ರಜಾ ಬಂದಿದೆ. ಭಗವಂತ ಸ್ವತಃ ಈ ದೇಶದ ಪ್ರಧಾನಿ 7-8 ಕಡೆಗಳಲ್ಲಿ ಹೋಗಿ ಬಂದು ಅಲ್ಲಿ ರಾಮ ಎಲ್ಲೆಲ್ಲಿ ಓಡಾಡಿದ್ನೋ ಆ ಜಾಗವನ್ನು ತಾವು ಕ್ರಮಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ದೆನ್ ಇವತ್ತು ನಿಮ್ಗೆ ಆಶ್ಚರ್ಯದ ಸಂಗತಿ ಅಂತಂದರೆ, ವೇದಿಕೆ ಮೇಲೆ ಇವತ್ತು ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ, ಒಂದು ಕಡೆಯಿಂದ ವೀಣೆಯನ್ನು, ಒಂದು ಕಡೆಯಿಂದ ಸಂತೂರನ್ನ, ಒಂದು ಕಡೆಯಿಂದ ಒಂದು ವಾದ್ಯವನ್ನು, ಬೇರೆ ಬೇರೆ ವಾದ್ಯಗಳನ್ನು ಒಂದೊಂದು ರಾಜ್ಯದಿಂದ ಒಂದೊಂದು ವಾದ್ಯ ಒಬ್ಬ ವಾದಕರನ್ನ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಬರಲಾಗಿದೆ. ಅಂದ್ರೆ ಒಟ್ಟಾರೆ ಸಂದೇಶ ಏನು ಅಂತಂದರೆ, ರಾಮ ಯೂನಿಫೈ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ. ಅದು ಬಹಳ ವಿಶೇಷವಾಗಿರು. ನನಗೆ ಇವತ್ತು ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಎಚ್ಚರಿಕೆಯಿಂದ ಗಮನಿಸುವಾಗ ನನಗೆ ಅನಿಸಿದ್ದೇನು ಅಂತಂದರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಟ್ರಸ್ಟ್ನವರು ಯಾರನ್ನೂ ಕೂಡ ಬಿಟ್ಟು ಹೋಗದಂತೆ ಎಲ್ಲರನ್ನೂ ಸೇರಿಸ್ಕೊಳ್ತಾ ಒಂದು ದೊಡ್ಡ ಸಂದೇಶವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳ್ತಾರೆ. ಸ್ಮಿತಾ ಏನು ಹೇಳ್ತಾರೆ ಅಂತಂದರೆ, ಇದು ಮುಂದಿನ 1000 ವರ್ಷಗಳ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಮೊದಲನೇ ಹೆಜ್ಜೆ ಅಂತ. ನನಗೆ ಗೂಸ್ ಬಂಪ್ಸ್ ಬಂತು ಆವಾಗ. ಅಂದರೆ ನಮ್ಮನ್ನು ಹೇಗೆ ನೋಡ್ತಾರೆ ಅಂತಂದರೆ, ಇನ್ನು 1000 ವರ್ಷಗಳ ನಂತರ ಪೀಪಲ್ ಮೇ ರೀಕಾಲ್ ಅಸ್. ಅವತ್ತು ರಿಪಬ್ಲಿಕ್ನವ್ರು ಲೈವ್ ಮಾಡಿದ್ರು, ಚಕ್ರವರ್ತಿ ಸುಲಿಬೆಲೆ ಇದ್ರು. ಅಫ್ಕೋರ್ಸ್ ನಾವೆಲ್ಲ ಹುಳುಗಳ ಲೆಕ್ಕಕ್ಕೆ, ಆದರೆ ನಾವು ಕೂಡ ಒಂದು ಪಾರ್ಟ್ ಅಲ್ಲ. ಇವತ್ತಿನ ಈ ದೇಶದ ಈ ಇತಿಹಾಸವನ್ನು 1000 ವರ್ಷಗಳ ನಂತರ ನೆನಪಿಸ್ಕೊಳ್ಳೋರು ಎಲ್ಲೋ ಒಂದು ಕಡೆ ಇವತ್ತಿನ ಈ ಪ್ರೇರಣೆಯನ್ನು ತಗೊಳ್ತಾರೆ. ಹೀಗಾಗಿ ಪ್ರಧಾನಮಂತ್ರಿಗಳು ಹೇಳ್ತಾರಲ್ಲ, ರಾಮನಿಂದ ರಾಷ್ಟ್ರ ಅನ್ನೋದನ್ನು ನನಗನ್ಸುತ್ತೆ ಇವತ್ತು ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕಾಗಿದೆ. ಮತ್ತು ಅದು 5-10 ವರ್ಷಗಳ ರಾಷ್ಟ್ರ ಅಲ್ಲ, 1000 ವರ್ಷಗಳ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಏನಾಗಬೇಕಾಗಿದೆಯಲ್ಲ, ಅದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕಾಗಿದೆ. ಗಡಿ ಭಾರತದ ಗಡಿಯನ್ನು ಮೀರಿ ರಾಮನ ಆ ಒಂದು ಛಾಪು ಮೂಡ್ತಿದ್ಯಾ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಮಾರಿಷಸ್ ಅಲ್ಲಿ ಅರ್ಧ ದಿನ ರಜಾ, ಮೆಕ್ಸಿಕೋದಲ್ಲಿ ರಾಮ ಮಂದಿರ ಇವತ್ತೇ ನಿರ್ಮಾಣ ಆಗಿ ಲೋಕಾರ್ಪಣೆಯಾಗಿದೆ. ಭಾರತ ಅನ್ನೋದು ಚಿಕ್ಕದಾಗೋಯ್ತಾ ರಾಮನ ವ್ಯಾಪ್ತಿಗೆ ಅಂತ? ನನಗೆ ಇದಕ್ಕಿಂತ ದೊಡ್ಡದು ಏನು ಅಂತಂದರೆ, ನೀವು ಮಾರಿಷಸ್ಸಿಗೆ ಹೋದರೆ ಅಫ್ಕೋರ್ಸ್ ಭಾರತದ ಬಗ್ಗೆ ಒಂದು ಗೌರವ ಎಲ್ರಿಗೂ ಇತ್ತು, ಆದರೆ ಹಿಂದೂ ಧರ್ಮದ ಬಗ್ಗೆ ಕೆಟ್ಟ ಅಭಿಪ್ರಾಯ ಇತ್ತು ಸ್ಮಿತಾ. ನೀವು ಅಮೆರಿಕಾದಲ್ಲಿ ಡಿಸ್ಮ್ಯಾಂಟ್ಲಿಂಗ್ ದ ಗ್ಲೋಬಲ್ ಹಿಂದುತ್ವ ಅಂತ ಹೇಳುವಂಥ ಕಾನ್ಫರೆನ್ಸ್ ನಡೆಸಲಿಕ್ಕೆ ಹೊರಟಿದ್ರು. ಹಿಂದುತ್ವ ಅಂದರೆ ಜಾತೀಯತೆಯಿಂದ ಕೂಡಿದೆ, ಹಿಂದುತ್ವ ಅಂತಂದರೆ ಡಿಸ್ಕ್ರಿಮಿನೇಷನ್ನು, ಹಿಂದುತ್ವ ಅಂದರೆ ಮಂದಿರಕ್ಕೆ ಬಿಡದೇ ಇರುವಂಥದ್ದು, ಹಿಂದುತ್ವ ಅಂದರೆ ಕೊಳಕುಗಳ ಆಗರ, ಹೀಗೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರು. ಆದರೆ ಇವತ್ತು ರಾಮ ಮಂದಿರ, ಇವತ್ತು ಬಂಜಾರ ಕಮ್ಯುನಿಟಿಯವರು ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಇವರನ್ನೇ ಹೇಳೋದಲ್ವ, ಮುಟ್ಟಿಸ್ಕೊಳ್ಳೋದಿಲ್ಲ, ಹಿಂದೂ ಧರ್ಮ ದೂರ ಇಡುತ್ತೆ. ಆದರೆ ಇವತ್ತು ಎಲ್ಲರೂ ಜೊತೆಲಿ ಬಂದಿದ್ದಾರೆ, ಎಲ್ಲರೂ ಮಂದಿರದ ಒಳಗೆ ಹೋಗಿದ್ದಾರೆ, ಅಲ್ಲಿ ದೇವರ ದರ್ಶನ ಪಡ್ಕೊಂಡಿದ್ದಾರೆ, ಎಲ್ಲರೂ ಸಮಾನವಾಗಿ ಕೂತಿದ್ದಾರೆ. ಇವತ್ತು ಜೊತೆಲಿ ಕೂರಬೇಕಾದ್ರೆ ಈ ಸ್ವಾಮಿಗಳ ಮೇಲೆ ಆ ಸ್ವಾಮಿಗಳು ಕೆಳಗೆ ಅಂತಿರಲಿಲ್ಲ, ಎಲ್ಲರನ್ನೂ ಸಮಾನವಾಗಿ ಕೂರಿಸಿದ್ದಾರೆ. ಇಡೀ ಜಗತ್ತಿದನ್ನು ನೋಡಿದೆ. ಈ ಜಗತ್ತಿಗೆ ಹೊಸ ಹಿಂದುತ್ವದ ಪರಿಭಾಷೆ ಇವತ್ತಿನಿಂದ ಅರಿವಾಗುತ್ತೆ ಅಂತ. ಹಂಗಾಗಿ ನನಗನ್ಸುತ್ತೆ ಪ್ರಧಾನಮಂತ್ರಿಗಳು ಮಾತಾಡಿದ ಒಂದೊಂದು ಮಾತು ಇವತ್ತು ಅವ್ರು ಹೇಳ್ತಾರೆ, ಇವತ್ತಿನ ಸೂರ್ಯೋದಯ ನಾರ್ಮಲ್ ಸೂರ್ಯೋದಯ ಅಲ್ಲ, ಅದು ಈ ಸೂರ್ಯೋದಯ ಭಾರತದ ಇತಿಹಾಸವನ್ನು ಬದಲಿಸುವ ಸೂರ್ಯೋದಯ, ನಾವು ಅದನ್ನು ಸ್ವೀಕಾರ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಆ ಸೂರ್ಯೋದಯ ಇಡೀ ಜಗತ್ತು ನೋಡ್ತಿದೆ. ಮಾರಿಷಸ್ನಲ್ಲಿ ಬರೀ ಅರ್ಧ ದಿನದ ರಜೆ ಒಂದು ಪಾರ್ಟ್ ಆದರೆ ಒಂದು ದೊಡ್ಡ ಕಾರ್ ರ್ಯಾಲಿ ಮಾಡಿದ್ದಾರೆ. ನಾವು ಬಹುಶಃ ಅಯೋಧ್ಯೆಯಲ್ಲಿ ನೋಡದ ಕಾರ್ ರ್ಯಾಲಿನ ಮಾರಿಷಸ್ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇವತ್ತು UK-ನಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ, US ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಜಗತ್ತಿನ ಮೂಲೆ ಮೂಲೆಯಲ್ಲಿ ಹಬ್ಬದಂತೆ ಆಚರಣೆ ಮಾಡಿ ಹಿಂದೂಗಳ ಈ ಯುನಿಟಿ ಇದೆಯಲ್ಲ, ಇದು ಜಗತ್ತಿಗೊಂದು ಹೊಸ ಸಂದೇಶವನ್ನು ಕೊಟ್ಟಿದೆ. ಹಿಂದೂಗಳು ಅಂದರೆ ಒಡಕುಳ್ಳವರಲ್ಲ, ಹಿಂದೂಗಳು ಅಂದರೆ ಖುಷಿ ಪಡ್ತಾರೆ ಈ ವಿಚಾರಗಳನ್ನು ಅಂತ. ಆಮೇಲೆ ಎರಡನೇದು, ನಮ್ಮ ಮೂರ್ತಿ ಪೂಜೆಯನ್ನು, ನಮ್ಮ ಆಚಾರ ವಿಚಾರಗಳನ್ನು ಆಡ್ಕೊಳ್ತಾ ಇದ್ದವರೆಲ್ಲ ಇವತ್ತು ರಾಮ ಮಂದಿರದ ಎದುರುಗಡೆ ನಿಂತ್ಕೊಂಡು ಕಣ್ಣೀರು ಸುರಿಸ್ತಾ ಅದನ್ನು ನೋಡುವಂಥ ಈ ವಾತಾವರಣ ಇದೆಯಲ್ಲ, ಐ ಥಿಂಕ್ ಹೊಸ ಯುಗ ಶುರುವಾಯಿತು ಅಂತ. ಕಡೆದಾಗಿ ರಾಮ ಮಂದಿರ ನಿರ್ಮಾಣ ಆಯಿತು, ಹಾಗೆ ರಾಮಲಲ್ಲನ
ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗೋಯ್ತು. ಮುಂದಿರುವ ಜವಾಬ್ದಾರಿಗಳನ್ನು ನಾವು ಪದೇ ಪದೇ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಚರ್ಚೆ ಮಾಡ್ತಿದ್ದೀವಿ. ಇನ್ಫ್ಯಾಕ್ಟ್ ಇವತ್ತು ಪ್ರಧಾನಿ ಮಾತನಾಡುವಾಗ ಹೇಳಿದ್ರು ಕೂಡ, ಒಂದು ದೃಢ ಸಂಕಲ್ಪ ಇದ್ದರೆ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅನ್ನೋದನ್ನು ಈ ಮಂದಿರ ನಿರ್ಮಾಣ ಮಾಡಿ ತೋರಿಸಿದೆ ಅಂತೇಳಿ. ಹೀಗಾಗಿ ದೃಢ ಭಾರತ, ವಿಕಸಿತ ಭಾರತ, ಆ ವಿಕಸಿತ ಭಾರತಕ್ಕೆ ರಾಮ ಮಂದಿರ ಯಾವ ರೀತಿಯಾಗಿ ಮೆಟ್ಟಿಲಾಗಿ ನಿಲ್ಲೋ ಸಾಧ್ಯತೆ? ಒಂದು ಇವತ್ತು ಪ್ರಧಾನಮಂತ್ರಿ ಭಾವುಕರಾಗಿ ನಮಗೆಲ್ರಿಗೂ ಕಣ್ಣೀರು ತರಿಸಿದ ಒಂದು ಮಾತನ್ನು ಹೇಳಿದರು. ನಾನು ರಾಮನ ಬಳಿ ಕ್ಷಮೆ ಕೇಳ್ತೀನಿ, ಇಷ್ಟು ವರ್ಷಗಳ ಕಾಲ ನಮ್ಮ ತಪಸ್ಸಿನಲ್ಲಿ ನಾವು ಕೊರತೆ ಇತ್ತು ಅನಿಸುತ್ತೆ, ಹೀಗಾಗಿ ಅವ್ನು ಟೆಂಟಲ್ಲಿ ಇರಬೇಕಾಯ್ತು, ಇನ್ನು ರಾಮ ಟೆಂಟಲ್ಲಿ ಇರಬೇಕಾಗಿಲ್ಲ, ಅವನಿಗೊಂದು ಭವ್ಯ ಮಂದಿರ ಆಗಿದೆ ಅಂತ ನಿಜಕ್ಕೂ ಭಾವುಕಗೊಳಿಸಿದಂಥ ಕ್ಷಣ ಅದು. ಅಂದರೆ ಈಗ ರಾಮ ಇಲ್ಲಿಗೆ ಬಂದಿದ್ದಾನೆ ಅಂತಂದರೆ ಇಲ್ಲಿಂದ ಆಚೆಗೆ ಹೊಸ ಭಾರತದ ಸಂಕಲ್ಪ ಶುರುವಾಗಿದೆ ಅಂತ. ಅವನು ತನ್ನ ಮನೆಗೆ ಬಂದು ಕೂತ್ಕೊಂಡಿದ್ದಾನೆ, ತನ್ನ ಮನೇಲಿ ತಾನು ಕೂತ್ಕೊಂಡಿರುವಂಥವನು ಇವತ್ತು ಹೊಸ ದಿಕ್ಕಿನ ಕಡೆ ಭಾರತವನ್ನು ಕರ್ಕೊಂಡು ಹೋಗ್ತಾನೆ. ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ, ಇವತ್ತಿನ ಭಾರತ ಎಂಥ ಭಾರತ, ನಾವು ಚಂದ್ರನ ಸೌತ್ ಪೋಲಿಗೆ ಹೋಗಿ ಇಳಿದಿದ್ದೀವಿ, ಸಂಭ್ರಮಿಸಿ ಈ ಭಾರತವನ್ನ ಅಂತ. ಇವತ್ತಿನ ಭಾರತದಲ್ಲಿ ಅವ್ರು ಹೇಳಿದ ಪ್ರತಿಯೊಂದು ಮಾತು ಕೂಡ ನನಗೆ ಹಂಗಂಗೆ ವಾಪಸ್ ರೀಕಲೆಕ್ಟ್ ಆಗ್ತಿದೆ. ಅವ್ರು ಹೇಳ್ತಿದ್ದಾರೆ, ಯಾರಾದರೂ ಇವತ್ತಿನ ಭಾರತದಲ್ಲಿ ಅಯ್ಯೋ ನನ್ನ ಕೈಯಲ್ಲಾಗಲ್ಲ, ನಾನು ಭಾಳ ಚಿಕ್ಕವನು ಅಂತ ಹೇಳುವಂತೆಯೇ ಇಲ್ಲ. ಪ್ರತಿಯೊಬ್ಬನಿಗೂ ಆ ಸಾಮರ್ಥ್ಯವನ್ನೇ ಅನಾವರಣಗೊಳಿಸಲಾಗಿದೆ. ಪ್ರತಿಯೊಬ್ಬನೂ ತನ್ನ ಕರ್ತವ್ಯವನ್ನು ಸಮರ್ಪಿಸಬೇಕಾಗಿರುವಂಥ ರೀತಿ ಇದೆ ಅಂತ ಹೇಳೋದು ನೋಡುವಾಗ ಹೊಸ ಭಾರತ ಇಲ್ಲಿಂದ ಶುರು ಅಂತ, ಹೊಸ ಯುಗ ಆರಂಭ ಅಂತ. ಎಸ್, ಇವಿಷ್ಟು ಈ ದಿನದ ಮಹಾಭಾರತ ಅಯೋಧ್ಯೆಯಿಂದ ನೇರ ಪ್ರಸಾರ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.